ಅಯ್ಯೋ ನನ್ನ ಬಂಗಾರವೇ ಅಲ್ಲೇ ಏನ್ ಚೆನ್ನಾಗಿದದು. ಯಾವಾಗ ನೋಡಿ ಬರೀ ಮನಿಕೋ ನೀನು ಸಂದೆ ಗಂಟ. ಅಜ್ಜಿ ಜೊತೆ ಮಾತಾಡೋದು ಅನ್ಬೇಡ ನೀನು. ಯಾವಾಗ್ಲೂ ಮನಿಕೋ. ನೋಡಕ್ ನನ್ನಂಗೆ ಇಲ್ವ ಲಕ್ಷ್ಮಿ? ಓ ಚೆನ್ನಾಗ್ ಅಂತಿದ್ದೀರಿ. ನನ್ನಂಗಿರೋದು ನೋಡಿ, ಹೆಂಗ್ ಕೆಂಪೆ ಗುಂಡಕ್ ನನ್ನಂಗಿರೋದು, ನನ್ನಂಗ್ ಕತೆ ಇರೋದು. ಏನ್ ಮನೆ ಹಳಿಯ ಬಂದ್ಬಿಟ್ಟಾರ ನಿನ್ಗೊಬ್ಬ ಹಳಿಯ. ಹೋಗಮ್ಮ. ಅವಳಲ್ಲಿ ಮಾತಾಡೋಳು ಬಾರಿ ಖುಷಿ ಆಗ್ಬಿಟ್ಟು ಹಂಗೆ ನಿಂತ್ಕೊಬಿಟ್ಟವಳೆ. ಕರೆದ್ರು ಮಾತಾಡ್ತಾರ ಮಾಡ್ತಾನೂ ಇಲ್ಲ. ಬಾರಿ ಖುಷಿ ಆಗ್ಬಿಟ್ಟದೆ ಮಾತ್ರ. ಸದ್ಯಕ್ಕೆ ಆಸ್ಪತ್ರೆಯಲ್ಲಿ ಜಾಸ್ತಿ ಜನ ಇಲ್ಲ. ಇದ್ದಿದ್ರೆ ಚೆನ್ನಾಗಿರ್ತಿತ್ತಿಲ್ಲ. ಯಾರು ಇಲ್ಲ ಕತೆ. ಒಳ್ಳೆ ಆಗ್ಲಾಗದೆ. ಮತ್ತೆ ಇನ್ಯಾವಾಗ ಡಿಸ್ಚಾರ್ಜ್ ಮಾಡ್ಕೊಡ್ತೀನಿ ಅಂದ್ರು. ಅಯ್ಯೋ ಮಾಡ್ತಾರೆ ತಪ್ಪ. ಇವತ್ತಿಲ್ಲ ನಾಳಕ್ ಮಾಡ್ತಾರೆ. ನಾರ್ಮಲ್ ಅಲ್ವಾ, ನಾರ್ಮಲ್ ಡೆಲಿವರಿ ಮಾಡ್ತಾರೆ ತಪ್ಪ. ಇವತ್ತಿಲ್ಲ ನಾಳೆ ಮಾಡ್ತಾರೇನೋ. ಅಲ್ಲಿ ಗಂಟ ಹೋಗು. ಪಾರತಿ ಏನಾದ್ರು ತಿಂದಿಯಾ? ಇಲ್ಲ ಕಣಮ್ಮ, ಏನು ಬೇಡ. ಏನ್ ಪಾರತಿ ಏನು ಬೇಡ ಅಂತ ಕೂತಿದ್ಯಲ್ಲ? ಏನ್ ಹಂಗೆ ಇಸ್ಕೊಂಡಿದ್ಯಾ? ಚೆನ್ನಾಗದೆ ಒಳ್ಳೆ ಚೆನ್ನಾಯ್ತಾ? ಹಂಗೆ ಇದ್ದಾಳಂತ ಹಂಗೆಯ? ತಾಳಮ್ಮ ಏನಾದ್ರು ತಗೊಬತ್ತೀನಿ ಹೋಟ್ಲಲ್ಲಿ. ಇರ್ನವಿನ ನಾನು ತಗೊಬತ್ತೀನಿ ಕತೆ. ನೀನ್ ಬೇರೆ ಅದಕ್ಕೆ ನಿನ್ ಬೇರೆ ತೊಂದ್ರೆ ನಾನು ತಗೊಬತ್ತೀನಿ ತಾಡು. ನವೀನಾ ಇರು, ಕುಳ್ಳ ಇಲ್ವಾ? ಹೋಗಿ ತಗೊಬತ್ತಾನೆ ಕತೆ. ಪಾರತಿ ಹೆಂಗಿದ್ದೀ? ಹುಷಾರಾಗಿದ್ದೀಯಾ? ಏನೋ ಸುಸ್ಕಿಸ್ತಾ ಆದದ? ಅಮ್ಮ ಒಂಚೂರು ಸುಸ್ತಾಯ್ತದ ಅಷ್ಟೇ. ಡಾಕ್ಟ್ರ್ ಏನಂದ್ರು? ಅವ್ರೇನಂದಾರತ್ತೆ? ಹೊಸಿಯ ರೆಸ್ಟ್ ಕೊಡಿ, ಒಂದ್ ಸ್ವಲ್ಪ ಮನಿ ಕಳ್ಳಿ ಅಂತಂದ್ರು. ನಾವು ನೋಡ್ರಿ ಇಲ್ಲಯ್ಯ ನಿಂತೀವಲ್ಲ ವಟ ವಟ ಅನ್ಕೊಂಡು. ಲಕ್ಷ್ಮಿ ಇವತ್ತು ಹೋಗ್ಬಿಟ್ಟು ಇವಳ್ದು ಪಾರತಿ ರೂಮೆಲ್ಲ ಅಚ್ಚುಕಟ್ಟಾಗಿ ಗುಡಿಸಿ ಒಡಿಸಿ ದುಮ್ಗಿಂಬು ಧೂಳೆಲ್ಲ ಹಾಕ್ಬಿಟ್ಟು ರಗ್ಗು ಚಾಪಿನೆಲ್ಲ ಒಗ್ದು ಹಾಕ್ಬಿಟ್ಟು ಮಡುಗು ಬರ್ತೀನಿ. ಪಾರತಿ ಕರ್ಕೊಂಡು ನೀರ್ಗಿರು ಕಾಯಿಸು. ಕಡ್ಗಿಡ ಇದ್ದಲ್ಲಿ ಅಚ್ಚುಕಟ್ಟಾಗಿ ಬಿಸ್ನೀರು ಕಾಯಿಸು. ಎಲ್ಲ ನೀರು ಹಿಡ್ಕೊಂಡು ಹೋಗೋಕಾಯ್ತದೆ ಅಲ್ವಾ? ಸಂಜೆ ಡಿಸ್ಚಾರ್ಜ್ ಮಾಡ್ದಾರೇನೋ. ಮಾಡ್ಬಿಡ್ತಾರ ಕಣಮ್ಮ. ಇನ್ನೇನು ಡಿಸ್ಚಾರ್ಜ್ ಮಾಡ್ತೀನಿ ಅಂದ್ರು ಕತೆ. ಕರ್ಕೊಂಡು ಹೋಗೋಕಾಯ್ತದೆ. ಇನ್ನೇನು ಇನ್ನೇನು ಮಾಡಿದವಮ್ಮ ಈಗ? ಏನಾರು ಬೇಕಾ? ಏನಾರು ಉಣ್ಣ ತಿನ್ನಕ್ಕೆ ಏನಾರು ಮಾಡ್ತಿದ್ರೆ ಏನಾರು ತಕ್ಕಿ ಕೊಡ್ಬೇಕಾ? ಇಲ್ಲ ಕತೆ ಹೋಗುಕೊಳ್ಳ ನೀನು. ಸಗಳವೆ ಮೇಯಿಸೋದಿದೆ. ನೀನು ಕೆಲಸ ಅದೇ ನಿನಗೆ. ಹೋಗು. ನಿಮ್ಮ ಅಪ್ಪೆಲ್ಲ ಆಯ್ತು? ಅಪ್ಪ ಸಮಯಿಸ್ತಿತ್ತು. ನೀನು ಹೋಗಿ ನೋಡ್ಕೊ ಬಂದ್ಬಿಡು. ಪಾರತಿ ನೀವು ಕೂಸ್ನುವೆ. ನಾನು ಆಮೇಲೆ ಬರ್ತೀನಿ. ನೀನು ನೋಡ್ಕೊಂಡ್ಮೇಲೆ ಹತ್ತಾಗಿ ಅದು ಇದು ಹಾಕ್ಬಿಟ್ಟವ್ರೆ. ಆಮೇಲೆ ಬೈತಾರೆ. ಒಂಚೂರು ದಿಂಡು ತುಳಿದ್ರುವೆ ಬೈತಾರಲ್ಲ. ಅದಕ್ಕೆ ಅಪ್ಪ ಅಂತೂ ಹೋಗಿದ್ದು ಬಂದ್ಬಿಡು ನೋಡ್ಕೊಂಡು. ಆಮೇಲೆ ನಾನು ಹೋಯ್ತೀನಿ ಅಂತೂ ಅದಕ್ಕೆ ಅಲ್ಲೇ ಬಿಟ್ಬಿಟ್ಟು ಬಂದೀನಿ. ಅಲ್ಲ ನಿಮ್ಮ ಅಪ್ಪನ ಜ್ಞಾನ ಬೇಡವಾ? ಮಗಳು ಕೂಸೆ ತಾಳೆ ನೋಡ್ಕೊ ಬರೋದಂದನೆಯ ದನನ ಅಳ್ತಿತಾವ್ ಕಟ್ಟಾಕಿದ್ರೆ ಏನಾಯ್ತಿತ್ತು? ಅಲ್ಲ ಕಣವದಿ ಹಾಕಂಗೆ ಆಡ್ತಿದ್ದಿ ಬಿಡು. ಅಪ್ಪ ಬರ್ತದೆ ಕತೆ. ಏನು ತಿನ್ನೋದು ಬೇಡವಾ? ಹಸ್ಕಳ್ಗೆ ಹುಲ್ಲು ಹಾಕೋದು ಬೇಡ, ಹುಲ್ ಮೇಯ್ಕೊಳ್ಳೋದು ಬೇಡವಾ? ಸಂಜೆ ಗಂಟ ಒಣ ಹುಲ್ಲೇ ತಿನ್ಕೊಂಡು ನಿಂತ್ಕೊಂಡವ ಅಣ್ಣ. ಹೋಗಿದ್ದು ಹೋಗು ನೀನು. ಆಮೇಲೆ ಸಣ್ಣಗಿನ ಜೊತೆಗೆ ಅಡುಗೆ ಬರ್ತೀವಲ್ಲ ಮನೆಗೆ. ಇನ್ನೇನು ಸುಮ್ಮನೆ ನಿನ್ಗುವೆ ತೊಂದರೆ. ಮಾಲತ್ಗೆ ಹೋಗಿ ನೀವೇ ಸುಮ್ಮನೆ ಇಲ್ಲಿ ಏನು ಮಾಡಕ್ಕೆ ಆಸ್ಪತ್ರೆಯಲ್ಲಿ ಕಣ್ಮಲ್ಲ. ಆಸ್ಪತ್ರೆಯಲ್ಲಿ ಏನು ಮಾಡಕ್ಕೆ ಚಂದಿಲ್ಲ ಕತೆ. ಹೋಗು. ಈಗ ಹೋದ ತಕ್ಷಣ ಅವನಿಗೂ ನೀರು ಈ ಕುಳ್ಳನ್ಗೂ ನೀನು ನೀರು ಇಕ್ಕೋ. ನೀರು ಇಕ್ಕೊಂಡು ನೀರು ಕಾಯಿಸಿರಿ ಬರ್ತೀನಿ. ಈಗ ಉರಿ ಹಾಕೊಟ್ಟು ಬನ್ನಿ ಅನ್ನಲ್ಲ. ಉರಿ ಹಾಕೊಟ್ಟು ಬಂದಿದ್ದೀರಿ ತಾನೇ? ನಮ್ಮ ಮನೆಗೆ ಉರಿ ಹಾಕೊಟ್ಟು ಬಂದೀವಿ. ನೀವು ಹೋದ ಆಸ್ಪತ್ರೆಗೆ ಹೋಗಿವೆಲ್ಲ ನೀರು ಇಕ್ಕತ್ತೀವಿ. ಒಳ್ಳೇದು. ಹಂಗೆ ಮಾಡಿ ನೀರು ಇಕ್ಕಳಿ. ಸಂಜೆ ನಾವೆಲ್ಲ ಬರ್ತೀವಲ್ಲ ನಮ್ಗೆಲ್ಲ ನೀರು ಕಾಯಿಸಿರಿ. ನವೀನ ಹೋಗು. ಹಟ್ಟಿಗೆ ಹೋಗ್ಬಿಟ್ಟು ಹೂವು ಅಟ್ಕಿಟ್ಟು ಕುಣ್ಕೊಬೋಗು. ಹೋಟ್ಲಲ್ಲಿ ತಿಂದ್ರೆ ತಿಂದಂಗೆ ಅದದ. ಏನೋ ಗಿರ್ಜಿ ಅಡುಗೆ ಮಾಡ್ಕೊಟ್ಟಾಳ್ಸವಳೆ. ಇಲ್ಲಿಗೂ ತಂದಿದ್ಲು ಅಡುಗೆ ಮಾಡ್ಕೊಂಡು. ನಾವು ಹೊಸ ತಿಂದು ನೀನಂತೂ ತಿನ್ನೇ ಇಲ್ಲ. ಹೋಗಿ ಮನೆಗೆ ಹೋಗಾರ ಊಟ ಮಾಡ್ಕೊಬ. ಇಲ್ಲ ಕತ್ ಬಿಡಿ. ಊಟ ಗಿಟ ಏನು ಬೇಡ. ಸಂಜೆ ಕೊಯ್ತೀವಲ್ಲ ಬೇಡಕತ್ತೆ. ಮಗವಳೆಯ ಬಾಯಿ ಚೆನ್ನಾಗದೆ ಅಲ್ಲ. ಏನು ಚೆನ್ನಾಗಿರೋದು ತಕಪಾರತಿ. ಮನ್ಗಿಸ್ಕೋ. ಕಣ್ಣು ಹಸದಂಗೆ ಆಗ್ಬಿಡ್ತದೆ. ಒಂಚೂರು ಕಪ್ಪನಾರು ತೆಗ್ದಿಕ್ಬೇಕು. ಹಂಗೆ ಖಾಲಿ ಹಣೆ ಬಿಟ್ಟಿವಲ್ಲ. ಒಬ್ಬ ಏನು ಮಾಡ್ತಿದ್ಯವ? ಕೂತೀವಿ. ಯಾಕೆ ಎಲ್ಲಿಗೆ ಹೋಗಿದ್ದಿಲ್ಲ? ಒಬ್ಬ ಪಾರತಿಗೆ ಡೆಲಿವರಿ ಆಯ್ತು ಕಣವ. ಗಂಡು ಪಾಪು ಆಯ್ತು. ನೀನು ಎತ್ತಿ ಕೂಸರ್ ನಾನೇನು ಮಾಡಲ್ಲ? ನಿನ್ ಗಂಡು ಕೂಸರ್ ನಾನೇನು ಮಾಡೋದಕ್ಕೆ? ಅಲ್ಲಿ ಬಂದ್ಬಿಟ್ಟು ನೀನು ಕೂಸಲ್ಲಿ ತಿಕ್ಕಮಕ್ಕ ತೊಳಿತಾ ಕೂತ್ಕೊಳ್ಳೋಣ. ತಿಕ್ಕಮಕ್ಕವ ಮಡ್ಗು. ನೀನು ಎಡ್ತಿ ಕೂಸರ ನಾನೇನು ಮಾಡೋಣ ಕತೆ? ಹೇಳ ಚಂದ ನೋಡು, ಹೇಳ ಚಂದ. ನಾನು ಊರ್ಸಕ್ಕೆ ಫೋನ್ ಮಾಡೋನೆ. ಊರ್ಸಕ್ಕೆಯ್ಯ ಏನೋ ಎಡ್ತಿ ಹೇಳ್ದಂಗೆ ಕೇಳ್ಕೊ ಕೂತಾಳಲ್ಲ ನನ್ನ ಮಾತಾ. ಅತ್ತೆ ಅನ್ಕೊಂಡು ಅದಕ್ಕೆ ಅದು ಬೇರೆ ಇದು ಮಾಡ್ತೀನಿ. ಇಲ್ಲ ನಾನು ಕೇಳ್ಕೊಂಡು ಮದುವೆ ಆಗ್ಬಿಟ್ಟು ಮುಂಜಿ ಆಗ್ಬಿಟ್ಟು ಕೂಸೆತ್ತಳಲ್ಲ. ಅದಕ್ಕೆ ಖುಷಿ ಪಡ್ತೀನಿ. ಖುಷಿಯ ಮಡ್ಗ್ಲ ಸುಮ್ಮನೆ. ಏನು ಜಾಸ್ತಿಯ ಮಾತಾಡ್ಬೇಡಕತ್ತೆ. ಏನು ಹೆಗ್ರಾಡ್ತಾ ಕೂತವನೆ ಹೆಗ್ರಾಡ್ತಾ ಬಿಡವ. ಹೋಗಿ ನಿನ್ಗೆ ಹೇಳ್ತೀನಲ್ಲ. ನಾನು ಹೋಗಿ ಹೇಳಿದ್ರೆ ಖುಷಿ ಪಡ್ತಾಳೆ ಅಂತ ಹೇಳಿದ್ರೆ ಬುಟ್ಟಾಕತ್ತಾಗೆ. ನಿನಗಿಂತ ಜಯ ಚಿಕ್ಕವ ಅಪ್ಪ ಅವರೇ ವಾಸಿ ಅಲ್ಲ. ಅವರೇ ಖುಷಿ ಪಟ್ರು. ನೀನು ಯಾಕೆ ಹಂಗೆ ಆಡ್ತಾ ಇದ್ದೀನಿ ನೀನು? ಅದಕ್ಕೆ ಹಂಗೆ ಆಡ್ತಾ ಇದ್ದೀನಿ ಇತ್ತೀಚೆಗೆ. ಯಾವಾಗ ನೋಡಿದ್ರು ಕಣ್ಣನ್ನು ಕಂಡ್ರೆ ಆಯ್ಕಿಲ್ಲ. ಯಾಕೆ ನಾನು ಎತ್ತಿಲ್ವ ನೀನು? ಕಕ್ಬಿಟ್ಟಿದೀಯ ನಾನು ನೀನು? ಯಾವಾಗ ನೋಡ್ರು ನಂದಿನಿ ಅಂತ ಹೇಳ್ತಿದ್ದಿ. ಮಟ್ಟ ಕಷ್ಟ ಸುಖ ನೋಡೋನು ನಾನು, ಮಟ್ಟವನು ನಾನು ಅಲ್ಲ. ಈ ಥರ ಮಾತಾಡ್ತಿದ್ದೀರವ ದೌಲತ್ತಲ್ಲಿ. ಬಿಡದ. ನೋಡಕ್ಕೆ ಬಂದ್ರೆ ಬಾ, ನೋಡಕ್ಕೆ ಬರ್ದೇ ಇರೋರು. ನಾನೆಲ್ಲ ಹೂವು ಅಂತ ಪ್ರೀತಿಯಿಂದ ಹೇಳಕ್ಕೆ ಬಂದರೆ ನೋಡು ಬೈಲಿ. ಪಾರತಿಯವ್ರ ಮನೇಲಿ ಎಷ್ಟು ಸಂಭ್ರಮದಿಂದ ಇದ್ದರು ಪಾಪು ಹೋಗಿದ್ಕೆ. ನೀನು ನೋಡ್ರೆ ಹೊಟ್ಟೆ ಕಿಚ್ಪಡ್ತಾ ಕೂತಿದ್ಯಲ್ಲ. ಉಂಕಲ ಹ್ಞೂ. ನಮ್ಮ ಕಂಡ್ರೆ ಹೊಟ್ಟೆ ಕಿಚ್ಚು. ಏನು ಸಂತೆ ಗಂಟ ಅತ್ತೆ ಮನೆ ಅಂತ ಹೋಗ್ಲುತ್ತಾ ನಿಂತ್ಕೊ. ಇನ್ನೇನು ಮಾಡಾರಪ್ಪ? ಇನ್ನೇನು ಮಾಡೋರು? ಬೆಳೆದಿದ್ದು ಮಟ್ಟಿದ್ದು ಸಂಪನೆ ಮಾಡಿದ್ದೆಲ್ಲ ತಕೋ ಕೊಡ್ತಿದ್ದಿ ಅತ್ತೆ ಮನೆಗೆ. ಹೊಳಿಗೆ ಅಲ್ಲಿ ಅಂತೇನು ಆಲಾಡ್ದೆ. ಇನ್ನೇನು ಮಾಡಲ್ಲ? ಇನ್ನೇನು ಮಾಡೋರು? ಮಡಗ್ಲ ಬಾಯಿ ಮುಚ್ಕೊಂಡು ಫೋನ. ಅವ್ರಿಗೂ ಹೋಲಿಕೆ ಮಾಡ್ತಾನೆ. ಹೋಲಿಕೆ ಮಾಡೋದ ಮೊದಲು ನೀವು ಹಿಡಿಸು. ಏನೋ ಜಯ ನೀ ಸ್ವಂತ ತಂಗಿ, ಸೌತಿ ಮುಂಡೆ ನೀವು ಸ್ವಂತ ಅವ್ವ. ಕೊಂಡಾಡು ಅವ್ರನ್ನ ತಲೆ ಮೇಲೆ ಕೂರ್ಸ್ಕೊಂಡು ಒತ್ಕೊಂಡು ಮೆರವಣಿಗೆ ಮಾಡ್ಲಾ? ಮೆರವಣಿಗೆಯ ಹೇಳ ಚಂದ ನೋಡು. ಕೂಸಾಯ್ತು ಕಣವ, ಕೂಸಾಯ್ತು ಅಂತ. ನಾನೇನು ಮಾಡೋಣ ಅದಕ್ಕೆ? ಚೆನ್ನಾಗಾಡ್ತಾನೆ
ಚೆನ್ನಾಗಿ ಯಾವ ಥರ ಒಳಗೆ ಚೆನ್ನಾಗದಲ್ಲ ಅದಕ್ಕೆ ನನ್ನ ಕಷ್ಟ ನನಗೆ ಗೊತ್ತು. ಏನಿಲ್ಲ ಸಂಭ್ರಮ ಪಡ್ತಾ ಕೂತಾನೆ ಸಂಭ್ರಮವ. ಗಂಡು ಕೂಸಾಗೋಯ್ತು, ಪಾರತಿಗೆ ಡೆಲಿವರಿ ಆಗೋಯ್ತು ಅಂತ. ಅವ ಗಂಡು ಕೂಸೋ ಹೆಣ್ಣು ಕೂಸೋ ಒಂದು ಕೂಸಾಯ್ತು ಅಂತ ಹೇಳಿದ್ರೆ ಅದೇ ಕಮ್ಮಿ ಆಡ್ತೈತಿ ನೀನು. ಸರಿ ಮಡ್ಗವ ಮಡ್ಗು ಸರಿ. ನನಗೆ ಬುದ್ಧಿಲ್ಲ ಕತೆ. ನಾನು ಹೇಳ್ತೀನಲ್ಲ ಹೂವು ಅಂದ್ಬಿಟ್ಟು ಎದುರೊಳಗೆ ತಗೊಂಡು ನಾನು ಹೊಡ್ಕೋಬೇಕು. ಹೊಡ್ಕತ್ತ ಹೆಂಗಿರ್ಬೇಕು ಅಂತ ಕಲಿಬೇಕು ನಾನು. ಅವ್ವ ಅಂತ ನಾನು ಮೇಲ್ ಬಿದ್ದು ಸಾಯ್ತೀನಲ್ಲ, ಅದಕ್ಕೆ ನೀನು ಹಿಂಗೆ ಆಡ್ತಿದ್ದಿ ಕತೆ. ಉಂಕಲೆ ಕೂಸಿಗಾಯ್ತು, ಹಾಲೇ ಬದಲಾಗ್ಬಿಟ್ಟೆ ನೀನು. ನಿನ್ನ ಮಕ್ಕಳು ನಿನ್ನ ಹೆಡ್ತಿ ನಿನ್ಗೆ ಹೆಚ್ಚು ಅಲ್ವಪ್ಪ, ನಿನ್ಗೆ ಹೆಚ್ಚು. ನಾವೆಲ್ಲಿ ಕಂಡವು ಇಲ್ಲಿ ಕಂಡವು ನಾವು ಕಣ್ಗೆ. ನಿನ್ನ ಹೆಡ್ತಿ ನಿನ್ನ ಮಕ್ಳು ಹೆಚ್ಚು. ಯಾವಾಗ ನೋಡ್ರಿ ಹೆಡ್ತಿ ಮಗ ಅಂತ ಸಾಯ್ತಾ ಬಿದ್ದಿರು. ಇನ್ನು ಹುಡ್ತಿರೋ ಮಗಿಗೆ ಹಾಗೆ ವಾಲಾಡಿ ವರಿ ಕಂಪನಿ ಕಂಡು ಹಾಗ್ಲೆಯಾ. ಈಗ ಹುಟ್ಬಿಟ್ಟದೆ ಇನ್ನೂ ವಾಲಾಡಿ ವರಿ ಕಂಪನಿಕೋ. ನಾವೆಲ್ಲಿ ಕಂಡವು ಮಡ್ಗವ ನೀನು ಜಾಸ್ತಿ ಮಾತಾಡಬೇಡ. ಮಡ್ಗ್ಲಾ ನಾ ಏನು ಫೋನ್ ಮಾಡಿದ್ದೆ ನಿನಗೆ? ನೀ ತಾಯಿ ಮಾಡ್ದವನು ಹೇಳ ಚಂದ ನೋಡು, ಹೇಳ ಚಂದವ ಕೂಸಾಗದೆ ಅಂತ. ಏನೋ ಅವಳೇನು ಸೀಮಂತ ಸೂತ್ರಕ್ಕೆ ಬಂದಲ್ಲ, ಏನು ಬಂದ್ಬಿಟ್ಟು ಅತೆ ಬನ್ನಿ ಅಂತ ಅಂದ್ಬಿಟ್ಟು ಅವಳು ಏನು ಅವ್ರಟ್ಟಿಯವ್ರೆ ವಾಲಾಡಿದ್ದೇನು ಒರಿಕೊಂಡಿದ್ದೇನು ಮನಿಕೊಂಡಿದ್ದೇನು. ನಾವು ಓದಿ ವಾಲಾಡಿ ಒರಿಕ ಮನಿಕೊಬ್ರತಾಗಿ. ಈಗ ಫೋನ್ ಮಾಡನೆ, ಫೋನ್ ಮಾಡೋಳು ಅವಳು ಬನ್ನಿ ಅತ್ತೆ ನನಗೆ ಕೂಸಾಗದೆ ಬನ್ನಿ ನೋಡಿ ಗಂಡು ಕೂಸು ಅಂತ. ಅವಳಿಗಿಲ್ಲ ಇವ್ನಿಗೇನು ಮಾಡಕ್ಕೆ ಬೇಕಾಗಿಲ್ಲ ಕತೆ. ಬೇಕಾದವಳು ಫೋನ್ ಮಾಡಬೇಕಾಯ್ತು ಕೂಸಾಗದೆ ಅಂತ. ಇವ್ನು ಮಾಡ್ತಾ ಕೂತಾನೆ ಇವನು. ಕೇಳುವಿಲ್ಲ ಯಾವಾಗ ಹೋದ ಕಡೆ ಅತ್ತೆ ಮನೆಗೆ ಫೋನ್ ಮಾಡ್ಬಿಟ್ಟವ್ರೆ. ಅತ್ತೆಗೆ ನಾನೇನೋ ಎಲ್ಲರೂ ಟ್ರಿಪ್ ಹೋಗಿದ್ದಾನೇನೋ ಅಂದರೆ ಅತ್ತೆ ಮನೆಗೆ ಹೋಗೋನೆ. ಅತ್ತೆ ಮನೆಗೆ ಇನ್ನೇನು ಆಗಿಂದ ಕೆಲಸ ಮಾಡಿ ಮಡಿಕೊಂಡಿರ್ತಾನೆ. ಒಂದೇ ಸಲ ತಕೋಗಿ ಅತ್ತೆ ಮನೆ ಸುರಿತಾನೆ. ಹೋಗ್ಲಾದ ಅತ್ತೆ ಮನೆ ಅಂತ. ನೆಟ್ವಾಗ್ನೇ ಯಾರವಾಗಿ ಮನೆ ನೋಡಿ ಮದುವೆ ಮಾಡಿಬಿಟ್ಟಿದ್ದೆ ಇನ್ನೂ ಮೇರೆ ಅವ್ರವರು. ಇವನು ಇನ್ನೂ ಹಾಡೋನು ಇಂಥ ಏನು ಹಾಗೆಲ್ಲ ಹುಗ್ದುಬಿಟ್ಟು ಮಾಡಿ ಮರ್ಯಾದೆನೆಲ್ಲ ಕಳೆದ್ರಲ್ಲ ಮರ್ತುಬಿಟ್ಟವನು ಎಲ್ಲನೂ. ಏನು ಇವನ್ನ ಭಾರಿಯ ಮರ್ಯಾದಸ್ತ ಸಂಪನ್ಗಿತ್ತ ಅಂತ ಅಂತಾರೆ. ಈಗ ಹಿಂಗೆ ವಾಲಾಡ್ಬಿಟ್ರೆ ಇವನು ಅದೆಲ್ಲ ಉಟ್ಕೊಬಿಟ್ಟ ನನ್ನ ಹೊಟ್ಟೆಲಿ. ಒಂಚೂರುವೆ ಮಾನ ಮರ್ಯಾದಿ. ಏನು ಚಿಕ್ಕವನಂತೆ ರೋವನಂತೆ ರಪ್ಪನಂತೆ. ನಾನು ಎತ್ತೇ ಇಲ್ಲ ಇವನ್ನ ನಾನು ಹೆಂಗೆ ಹಾಡನು. ನಾನು ಯಾಕೆ ಹೋಗನೆ ಕೂಸು ನೋಡಕ್ಕೆ? ನನಗೇನು ಹಣೆ ಬರ ಬಂದಿಲ್ಲ. ಏನು ನನ್ನ ನಂದಿನಿ ಮಗುವ ಹೋಗಿ ನೋಡಕ್ಕೆ? ನಂದಿನಿ ಮಗುವ ಅಂತ ಬೇಕಾಗಿಲ್ಲ ಕತೆ. ಆ ಪಾರತಿ ಕೂಸು ನಾನು ಯಾಕೆ ನೋಡನೆ? ನನಗೇನು ಹಣೆ ಬರ ಬಂದಿದ್ದದ ಕೂಸು ನೋಡಕ್ಕೆ ಹೇಳ್ದೆ. ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಎಲ್ಲರಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಅಂತ ಲೈಕ್ ಕೊಟ್ಬಿಡಿ. ಬರೆದ ಮತ್ತೆ